ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ ತುಂಬಾ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ಈ ಒಂದು ಸರ್ಕಾರದಿಂದ ಟ್ಯಾಕ್ಸಿ ಖರೀದಿ ಮಾಡೋದಕ್ಕೆ ಮತ್ತೆ ಈ ಒಂದು ಗೂಡ್ಸ್ ವೆಹಿಕಲ್ ನ ಖರೀದಿ ಮಾಡೋದಕ್ಕೆ ಯಾವ್ದಾದ್ರು ಕೂಡ ಅವಕಾಶ ಇದ್ರೆ ನಮ್ಗೆ ಹೇಳಿ ಅಂತ ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ರಿ. ಆದ್ರೆ ಆ ಒಂದು ಸರ್ಕಾರದಿಂದ ಆ ಒಂದು ಸ್ಕೀಮ್ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇವಾಗ ಈ ಒಂದು ದೇವರಾಜ ಅರಸು ಅವರ ಒಂದು ನಿಗಮದಿಂದ ಈ ಒಂದು ಟ್ಯಾಕ್ಸಿ ಮತ್ತೆ ಈ ಒಂದು ಏನು ಗೂಡ್ಸ್ ವೆಹಿಕಲ್ ಗಳನ್ನ ಮತ್ತೆ ಆಟೋಗಳನ್ನ ಖರೀದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಪ್ರತಿ ವರ್ಷನೂ ಕೂಡ ಇದು ಒಂದು ಸ್ಕೀಮ್ ಇದೇ ಇರುತ್ತೆ. ಬಟ್ ಇದೇ ರೀತಿಯಾಗಿ ಇವಾಗ 2025 2026 ಕೂಡ ಇದ್ರ ಬಗ್ಗೆನ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಮತ್ತೆ ಅದಕ್ಕೆ ಅರ್ಜಿನೂ ಕೂಡ ನೀವು ಹಾಕ್ಬೋದು ಸ್ನೇಹಿತರೆ. ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀನಿ. ಅಂದ್ರೆ ಯಾವ ರೀತಿಯಾಗಿ ಅರ್ಜಿ ಹಾಕ್ಬೇಕಾಗುತ್ತೆ, ಎಲ್ಲಿ ಅರ್ಜಿ ಹಾಕ್ಬೇಕಾಗುತ್ತೆ, ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ಸ್ನೇಹಿತರೆ, ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ. ನಮ್ಮ ಒಂದು ಚಾನಲ್ ಅಲ್ಲಿ ಇವಾಗ ಈ ಒಂದು ಜನರಿಗೆ ಉಪಯುಕ್ತ ಮಾಹಿತಿಗಳನ್ನ ಯಾವಾಗ್ಲೂ ಕೂಡ ಹಂಚ್ಕೊಳ್ತಾ ಇರ್ತೀವಿ. ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಯಾವೆಲ್ಲ ವೆಹಿಕಲ್ ಗಳನ್ನ ಖರೀದಿ ಮಾಡಬಹುದು ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಟ್ಯಾಕ್ಸಿನ ಖರೀದಿ ಮಾಡಬಹುದು. ಅಂದ್ರೆ ಸ್ವಿಫ್ಟ್ ಡಿಸೈರ್ ಆಗಿರ್ಬೋದು. ಅಂದ್ರೆ ಈ ಒಂದು ಟ್ಯಾಕ್ಸಿ ಹಳದಿ ಬೋರ್ಡು ಯಾವ್ದು ಟ್ಯಾಕ್ಸಿ ಇರುತ್ತೆ ಅದನ್ನ ನೀವು ಖರೀದಿ ಮಾಡಬೇಕಾಗುತ್ತೆ. ಸ್ವಿಫ್ಟ್ ಡಿಸೈರ್ ಆಗಿರ್ಬೋದು, ETS ಆಗಿರ್ಬೋದು, ಮತ್ತೆ ಇನ್ನು ಹಲವಾರು ವೆಹಿಕಲ್ ಗಳಿದಾವೆ ಬೇರೆ ಬೇರೆ ಕಂಪ್ನಿಗಳದ್ದು. ಅದನ್ನು ಕೂಡ ನೀವು ಖರೀದಿ ಮಾಡಬಹುದು. ಆದ್ರೆ ಹಳದಿ ಬೋರ್ಡ್ ಆಗಿರ್ಬೇಕಾಗುತ್ತೆ. ಇನ್ನ ಈ ಒಂದು ಸರಕು ಸಾಗಣೆ ವಾಹನದಲ್ಲಿ ಈ ಒಂದು ಟಾಟಾ ಎಸಿ ಆಗಿರ್ಬೋದು, ಈ ಒಂದು ಅಶೋಕ್ ಲೈಲ್ಯಾಂಡ್ ದೋಸ್ತ್ ಏನಿದೆ ಅಲ್ವಾ, ಅದನ್ನು ಕೂಡ ನೀವು ಖರೀದಿನ ಮಾಡಬಹುದು. ಅದೇ ರೀತಿಯಾಗಿ ಈ ಒಂದು ಆಟೋ ಕೂಡ ಖರೀದಿ ಮಾಡಬಹುದು. ಈ ಒಂದು ಬಜಾಜ್ ಆಟೋ ಏನ್ ಬರುತ್ತಲ್ವಾ, ಅದನ್ನು ಕೂಡ ನೀವು ಖರೀದಿನ ಮಾಡಬಹುದು. ಅಂದ್ರೆ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ. ಅದೇ ರೀತಿಯಾಗಿ ಯಾರೆಲ್ಲ ಈ ಒಂದು ಅರ್ಜಿ ಹಾಕೋದಿಕ್ಕೆ ಅರ್ಹತೆನ ಪಡ್ಕೊಂಡಿರ್ತಾರಂತ ನೋಡೋದಾದ್ರೆ, ಮೊದಲನೇದಾಗಿ ಅಭ್ಯರ್ಥಿಗಳು ಪ್ರವರ್ಗ 1 ಅಲ್ಲಿ ಇರ್ಬೇಕಾಗುತ್ತೆ. ಅಂದ್ರೆ 2A 3A ಮತ್ತು 3B ವರ್ಗಕ್ಕೆ ಸೇರಿದವರು ಮಾತ್ರ ಅರ್ಜಿ ಸಲ್ಲಿಸಬಹುದು. ಅರ್ಥ ಆಯ್ತಲ್ವಾ? ಅದೇ ರೀತಿಯಾಗಿ ಅಭ್ಯರ್ಥಿಗಳು ಕರ್ನಾಟಕದ ಕಾಯಂ ನಿವಾಸಿ ಆಗಿರ್ಬೇಕಾಗುತ್ತೆ. ನಂತರ ಅರ್ಜಿದಾರರ ವಯಸ್ಸು 21 ವರ್ಷದಿಂದ 45 ವರ್ಷದ ಮಿತಿಯೊಳಗೆ ಇರಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ವಯಸ್ಸು 21 ವರ್ಷದಿಂದ ಈ ಒಂದು 45 ವರ್ಷದ ಒಳಗಡೆ ನಿಮ್ಮ ಒಂದು ವಯಸ್ಸು ಇರ್ಬೇಕಾಗುತ್ತೆ. ಅಂತವ್ರು ಅರ್ಜಿನ ಹಾಕ್ಬೋದು. ಅದೇ ರೀತಿಯಾಗಿ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಈ ಒಂದು ಗ್ರಾಮೀಣ ಭಾಗದಲ್ಲಿ ಏನಾದ್ರು ನೀವು ಇದ್ರೆ, ನಿಮ್ಮ ಒಂದು ಕುಟುಂಬದ ಆದಾಯ 98,000 ಒಳಗಡೆ ಇರ್ಬೇಕಾಗುತ್ತೆ. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹಳ್ಳಿಗಳಲ್ಲಿ ವಾಸಿಸ್ತಾ ಇದ್ರೆ ನೀವು, ನಿಮ್ಮ ಒಂದು ಕುಟುಂಬದ ಆದಾಯ ವಾರ್ಷಿಕ ಆದಾಯ 98,000 ಒಳಗಡೆ ಇರ್ಬೇಕಾಗುತ್ತೆ. ಅಂತವ್ರು ಅರ್ಜಿನ ಹಾಕ್ಬೋದು. ಅದೇ ರೀತಿಯಾಗಿ ಈ ಒಂದು ನಗರ ಪ್ರದೇಶಗಳಲ್ಲಿ ಏನಾದ್ರು ಇದ್ರೆ, ಅಂದ್ರೆ ಈ ಒಂದು ಸಿಟಿಗಳಲ್ಲಿ ವಾಸಿಸ್ತಾ ಇದ್ರೆ ಅಂತವ್ರಿಗೆ 1,20,000 ಒಳಗಡೆ ಅವರ ಒಂದು ವಾರ್ಷಿಕ ಆದಾಯ ಇರ್ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ನೀವು ಈ ಒಂದು ಲಘು ವಾಹನದ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿರುವವರು ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಅಂದ್ರೆ ಲಘು ವಾಹನ ಅಂತಂದ್ರೆ ಸ್ನೇಹಿತರೆ, ಲೈಟ್ ವೆಹಿಕಲ್ ಲೈಸೆನ್ಸ್ ಯಾರ ಹತ್ರ ಎಲ್ಲ ಇರುತ್ತೆ ಅಂತವ್ರು ಅರ್ಜಿನ ಹಾಕ್ಬಹುದು ಲಘು ವಾಹನ. ಅದೇ ರೀತಿಯಾಗಿ ಇನ್ನು ಹೆವಿ ವೆಹಿಕಲ್ ಒಂದು ಲೈಸೆನ್ಸ್ ಇದ್ರೂ ಕೂಡ ಹಾಕ್ಬಹುದು, ತೊಂದರೆ ಇಲ್ಲ. ಆದ್ರೆ ಈ ಒಂದು ಲಘು ವಾಹನ ಇದ್ರೂ ಕೂಡ ನೀವು ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ಕೂಡ ಹಾಕ್ಬಹುದು. ಅಂದ್ರೆ ಹೆವಿ ಏನ್ ಕೇಳಿಲ್ಲ. ನಿಮ್ಮ ಹತ್ರ ಈ ಒಂದು ಟ್ಯಾಕ್ಸಿ ಲೈಸೆನ್ಸ್ ಇದ್ದು, ಈ ಒಂದು ಕಾರ್ ಲೈಸೆನ್ಸ್ ಇದ್ರೂ ಕೂಡ, 4 ವೀಲರ್ ಲೈಸೆನ್ಸ್ ಇದ್ರೂ ಕೂಡ ನೀವು ಅರ್ಜಿನ ಹಾಕ್ಬಹುದು. ನಿಮ್ಮ ಒಂದು ಕುಟುಂಬದ ಸದಸ್ಯರು ಯಾವ್ದಾದ್ರು ಕೂಡ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ನಿಮ್ಗೆ ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅರ್ಜಿದಾರರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಅದೇ ರೀತಿಯಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಮತ್ತೆ ಫೋಟೋಗಳು ಬೇಕಾಗುತ್ತೆ, ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಬೇಕಾಗುತ್ತೆ, ಮತ್ತೆ ರೇಷನ್ ಕಾರ್ಡ್ ಒಂದು ಜೆರಾಕ್ಸ್ ಕೂಡ ಬೇಕಾಗುತ್ತೆ. ನಂತರ ನಿಮ್ಮ ಹತ್ರ ಒಂದು ಮೊಬೈಲ್ ನಂಬರ್ ಇರ್ಬೇಕಾಗುತ್ತೆ. ಈ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂತ ಒಂದು ಮೊಬೈಲ್ ನಂಬರ್ ಇರ್ಬೇಕಾಗುತ್ತೆ. ಇದನ್ನ ಖರೀದಿ ಮಾಡೋದಕ್ಕೆ ಈ ಒಂದು ಸರ್ಕಾರದಿಂದ ಎಷ್ಟು ಈ ಒಂದು ಸಬ್ಸಿಡಿನ ಕೊಡ್ತಾರಂತ ನೋಡೋದಾದ್ರೆ, ಈ ಒಂದು 3 ಲಕ್ಷದವರೆಗೂ ಕೂಡ ಈ ಒಂದು ಸಬ್ಸಿಡಿನ ಕೊಡ್ತಾರೆ. ಅಂದ್ರೆ 50% ಕೊಡ್ತಾರೆ. ನೀವು ಏನ್ ವೆಹಿಕಲ್ ಗಳನ್ನ ಖರೀದಿ ಮಾಡ್ತೀರಾ ಅದರಲ್ಲಿ 50% ಕೊಡ್ತಾರೆ. ಆದ್ರೆ ಗರಿಷ್ಠವಾಗಿ ನಿಮ್ಗೆ 3 ಲಕ್ಷದವರೆಗೂ ಕೂಡ ಈ ಒಂದು ಸಬ್ಸಿಡಿನ ಕೊಡುವಂತದ್ದು. ಸಪೋಸ್ ಏನಾದ್ರು ಕೂಡ ನೀವು 6 ಲಕ್ಷ ಏನಾದ್ರು ಕೂಡ ಒಂದು ವೆಹಿಕಲ್ ಗಳನ್ನ ಖರೀದಿ ಮಾಡಿದ್ರೆ, 6 ಲಕ್ಷದ ವೆಹಿಕಲ್ ಖರೀದಿ ಮಾಡಿದ್ರೆ ನಿಮ್ಗೆ 50% ಈ ಒಂದು ಸರ್ಕಾರದಿಂದನೇ ಒಂದು ಸಬ್ಸಿಡಿನ ಕೊಡ್ತಾರೆ. ಏನಾದ್ರು ಕೂಡ ನೀವು 7 ಲಕ್ಷ 8 ಲಕ್ಷ 9 ಲಕ್ಷದ ಒಂದು ಗಾಡಿನ ಖರೀದಿ ಮಾಡಿದ್ರೆ ಸರ್ಕಾರದಿಂದ 3 ಲಕ್ಷದವರೆಗೂ ಕೂಡ ಸಬ್ಸಿಡಿನ ಕೊಡ್ತಾರೆ. ಇನ್ನು ಉಳಿದಿರುವಂತದ್ನ ನೀವು ಪ್ರತಿ ಒಂದು EMI ಗಳಲ್ಲಿ ನೀವು ಕಟ್ತಾ ಹೋಗ್ಬೇಕಾಗುತ್ತೆ. ಈ ಒಂದು ಸ್ಕೀಮ್ಗೆ ನೀವು ಎಲ್ಲಿ ಅರ್ಜಿ ಹಾಕ್ಬೇಕಾಗುತ್ತೆ ಅಂತ ನೋಡೋದಾದ್ರೆ, ನಿಮ್ಗೆ ಹತ್ತಿರದ ಒಂದು ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು, ಅದೇ ರೀತಿಯಾಗಿ ಈ ಒಂದು ಬಾಪೂಜಿ ಸೇವಾ ಕೇಂದ್ರಗಳು ಮತ್ತೆ ಈ ಒಂದು ಏನು ಅಲ್ಲಿ ಇರುವಂತ ಒಂದು ನೆಮ್ಮದಿ ಕೇಂದ್ರಗಳೇನಿರ್ತಾವಲ್ವಾ, ಅದರಲ್ಲಿ ಎಲ್ಲಾ ಕಡೆನೂ ಕೂಡ ಈ ಒಂದು ಅರ್ಜಿನ ಹಾಕ್ಬಹುದು. ಈ ಒಂದು ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ನೀವು ಅರ್ಜಿನ ಹಾಕ್ಬಹುದು ಸ್ನೇಹಿತರೆ.
ಅದೇ ರೀತಿಯಾಗಿ ನನಗೆ ತುಂಬಾ ಜನರು ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ಈ ಒಂದು ಯಾವುದೇ ಒಂದು ಯೋಜನೆ ಆದ್ರೂ ಕೂಡ ಈ ಒಂದು MLA ಗಳೇನಿರ್ತಾರೆ ಅವರ ಒಂದು ಹತ್ತಿರದಲ್ಲಿ ಇರುವಂತವ್ರು, ಅವರ ಒಂದು ಟಚ್ ಅಲ್ಲಿ ಇರುವಂತವ್ರು, ಅದೇ ರೀತಿಯಾಗಿ ಅವರ ಒಂದು ರಿಲೇಷನ್ಸ್ಗಳು ಇಂಥವ್ರಿಗೇನೆ ಕೂಡ ಎಲ್ಲಾ ಅವಕಾಶನೂ ಕೂಡ ಮಾಡ್ಕೊಡ್ತಾರೆ. ನಮ್ಗೆ ಯಾವುದೇ ರೀತಿಯಾದ ಒಂದು ಅವಕಾಶ ಸಿಗೋದಿಲ್ಲ ಅಂತ ತುಂಬಾ ಜನರು ಕಮೆಂಟ್ ಮಾಡಿದ್ರಿ. ಹೌದು, ಕರೆಕ್ಟ್. ಇದು 100% ಕರೆಕ್ಟೇನೆ. ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ ಒಂದು ತಾಲೂಕುಗಳಿಗೆ ಇಂತಿಷ್ಟು ಅಂತ ವೆಹಿಕಲ್ಗಳನ್ನ ಕೊಡ್ತಾರೆ. ಅದೆಲ್ಲದೂ ಕೂಡ ಅವರ ಒಂದು ಯಾರು ಹತ್ತಿರದಲ್ಲಿ ಇರ್ತಾರೆ, MLA ಗೆ ಯಾರು ರಿಲೇಟೆಡ್ ಆಗಿರ್ತಾರೆ ಅಂತವ್ರಿಗೇನೆ ಸಿಕ್ಕಿದೆ. ಆದ್ರೆ ಒಂದು ಟ್ರೈನ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಟ್ರೈ ಮಾಡಿದಂತ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಅವರ ಒಂದು ಪಾಯಿಂಟ್ ಮೇಲೆ ಆ ಒಂದು ಸೆಲೆಕ್ಟ್ ನ ಮಾಡ್ತಾರೆ. ಅಂದ್ರೆ ಆ ಒಂದು ಲೈಸೆನ್ಸ್ಗೆ ಎಷ್ಟು ವರ್ಷ ಸರ್ವಿಸ್ ಆಗಿದೆ ಇದನ್ನ ನೋಡಿ ಕೆಲವೊಂದ್ಸಲ ಸೆಲೆಕ್ಟ್ ಮಾಡ್ತಾರೆ. ಹಾಗಾಗಿ ನೀವು ಅರ್ಜಿ ಹಾಕೋದನ್ನ ಮಿಸ್ ಮಾಡಬೇಡಿ. ಅರ್ಜಿ ಹಾಕಿ ಅದಾದ ನಂತರದಲ್ಲಿ ನೋಡೋಣ. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ದಯವಿಟ್ಟು ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಈ ಒಂದು ವಿಡಿಯೋ ಏನಾದ್ರು ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೇನೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.